ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದೆ ನೀವೆಲ್ಲರೂ? ಕಾಶಿ ಅಥವಾ ವಾರಣಾಸಿಯ ಸೀರೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಅದೇ ಸೀರೀಸ್ನ ಮುಂದಿನ ಮತ್ತು ಕೊನೆಯ ಸಂಚಿಕೆನ ಇವತ್ತಿನ ನಮ್ಮ ಸಂಚಿಕೆ. ಗಂಗಾ ಆರತಿ, ವಾರಣಾಸಿ ಘಾಟ್, ಡೇ ಆ್ಯಂಡ್ ನೈಟ್ ವ್ಯೂನ ನೀವು ಈಗಾಗಲೇ ನೋಡಿದ್ದೀರ. ಇವತ್ತಿನ ನಮ್ಮ ಸಂಚಿಕೆ ವಾರಣಾಸಿಯ ಮುಖ್ಯವಾದ ಒಂದು ವಿಡಿಯೋ. ಈಗಾಗಲೇ ಗೆಸ್ ಮಾಡೇ ಇದ್ದೀರಾ ಅಂತ ಭಾವಿಸ್ತೀನಿ. ಹೌದು, ಕಾಶಿ ವಿಶ್ವನಾಥನ ದರ್ಶನ. ಅಷ್ಟೇ ಅಲ್ಲದೆ ಹಲವಾರು ವಾರಣಾಸಿಯ ಮುಖ್ಯ ದೇವಸ್ಥಾನದ ಒಂದು ತುಣುಕನ್ನು ನಾನು ನಿಮ್ಮ ಮುಂದೆ ಇವತ್ತು ತಗೊಂಡ್ಬಂದಿದ್ದೀನಿ. ಬೇಗ ವಿಡಿಯೋಗಳಕ್ಕೆ ಹೋಗಿ ಏನೇನೆಲ್ಲ ಇದೆ, ಯಾವ್ಯಾವ ದೇವಸ್ಥಾನಕ್ಕೆ ನಾವು ಹೋದ್ವಿ ಅಂತ ನಮ್ಮ ಜೊತೆ ನೀವು ದರ್ಶನ ಮಾಡಿಕೊಳ್ಬೇಕು. ಬನ್ನಿ ವಿಡಿಯೋಗಳಕ್ಕೆ ಹೋಗಿ. ಕಾಶಿ ವಿಶ್ವನಾಥನ ದರ್ಶನ ಮಾಡೋಕ್ಕಿಂತ ಮುಂಚೆ ಕ್ಷೇತ್ರ ಪಾಲಕ ಆದಂಥ ಕಾಲಭೈರವನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಇವತ್ತಿನ ಪಯಣ ಕಾಲಭೈರವನ ದರ್ಶನದಿಂದ ಶುರು ಮಾಡೋಣಂತೆ. ದೇವರ ದರ್ಶನದ ನಂತರ ಹಾಗೆ ಒಳಗಡೆ ನಾವು ಒಬ್ಬರು ಕೋಲ್ ಹಿಡ್ಕೊಂಡಿರೋದನ್ನ ಗಮನಿಸಿದ್ವಿ. ಅದೇನು ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅದನ್ನು ಭೈರವ ದಂಡ ಅಂತಾರಂತೆ. ಇಲ್ಲಿನ ನಂಬಿಕೆ ಏನಂದರೆ ಇದರಿಂದ ಹೊಡೆಸ್ಕೊಂಡ್ರೆ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತಾರಂತೆ. ಇದು ಎಷ್ಟುವರೆಗೂ ನಿಜಾನೋ ನನಗೆ ಗೊತ್ತಿಲ್ಲ, ಆದರೆ ಇದು ಫ್ರೀ ಅಂತೂ ಅಲ್ಲ. ಇದಕ್ಕೆ ಅವರಿಗೆ ತೋಚಿದಷ್ಟು ದುಡ್ಡು ಕೇಳ್ತಾರೆ. ಅದನ್ನು ನೀವು ನೋಡಿಕೊಂಡು ಅವ್ರ ಹತ್ರ ಅದು ಹೊಡಿಸ್ಕೋಬೇಕಾ ಇಲ್ವಾ ಅಂತ ಅದನ್ನು ನೀವೇ ಡಿಸೈಡ್ ಮಾಡಿ. ನೆಕ್ಸ್ಟ್ ನಾವು ಮೃತ್ಯುಂಜಯ ಮಹಾದೇವ ದೇವಸ್ಥಾನಕ್ಕೆ ಹೋಗೋಣಂತೆ. ಕಾಲಭೈರವ ಆರ್ಚ್ನಿಂದ ಎದುರಿಗೆ ಸುಮಾರು 10 ನಿಮಿಷ ವಾಕ್ ಮಾಡಿದರೆ ನಮಗೆ ಈ ಟೆಂಪಲ್ ಸಿಗುತ್ತೆ. ಬೋರ್ಡ್ ಹಾಕಿರೋ ಕಾರಣ ಈಸಿಯಾಗಿ ದಾರಿ ಹುಡ್ಕೊಂಡು ನಾವು ಇಲ್ಲಿಗೆ ಸೇರ್ಬೋದು. ಈ ದೇವಸ್ಥಾನದಲ್ಲಿ ಮೃತ್ಯುಂಜಯ ಮಹಾದೇವನ ಒಂದು ದರ್ಶನದ ನಂತರ ಇಲ್ಲೇ ನಮಗೆ ಧನ್ವಂತರಿ ಕೂಪ್ ಸಿಗತ್ತೆ. ಈ ಬಾವಿಯ ನೀರನ್ನು ಕುಡಿದ್ರೆ ಎಲ್ಲ ರೋಗ ರುಜಿನಗಳಿಂದ ಮುಕ್ತಿ ಪಡಿತೀವಿ ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿ ಈ ಬಾವಿಯ ನೀರಂತೂ ತುಂಬಾ ರುಚಿಯಾಗಿತ್ತು, ತುಂಬ ಸಿಹಿಯಾಗಿದ್ದ ಕಾರಣ ನಮಗಂತೂ ಇಷ್ಟ ಆಯಿತು. ಅಂದರೆ ತುಂಬಾ ಕ್ಯೂ ಇರುತ್ತೆ. ಹಾಗಾಗಿ ಒಂದ್ಸಲಿ ಇದು ನಮಗೆ ಕುಡಿಯೋದಕ್ಕೆ ಸಿಕ್ಕರೆ ಮತ್ತೆ ನಾವು ಆ ಕ್ಯೂ ಫಾಲೋ ಮಾಡಿಕೊಂಡು ಬರಬೇಕಾಗತ್ತೆ. ಇನ್ನೊಂದ್ಸಲಿ ನಾವು ಇದನ್ನು ಟೇಸ್ಟ್ ಮಾಡಬೇಕು ಅಂತ. ಇಲ್ಲಿಂದ ಮತ್ತೆ ರಿಕ್ಷಾ ಹಿಡಿದು ದಶ ಅಶ್ವಮೇಧ ಘಾಟ್ಗೆ ಬಂದು ಅಲ್ಲಿ ಗಂಗಾದೇವಿಯ ದರ್ಶನ ಪಡೆಯೋಣಂತೆ. ಹಾಗೆ ಇನ್ನೊಂದು ಸಲ ಈ ಒಂದು ಗಂಗಾ ಮಾತೆಯ ಆ ನದಿಯ ಒಂದು ದಿವ್ಯವಾದ ದರ್ಶನ, ತುಂಬಾ ಪ್ರಶಾಂತವಾಗಿರುವಂಥ ಈ ಒಂದು ಜಾಗದ ಒಂದು ತುಣುಕನ್ನು ನಿಮಗೋಸ್ಕರ ನಾನು ಮತ್ತೆ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ಅಲ್ವಾ? ನೋಡ್ತಾ ಇದ್ರೇ ವಿಡಿಯೋ ಎಡಿಟ್ ಮಾಡುವಾಗಲೇ ನಂಗೆ ತುಂಬಾ ಪ್ರಶಾಂತವಾಗಿ ಅನ್ನಿಸ್ತಾ ಇದೆ. ದಶ ಅಶ್ವಮೇಧ ಘಾಟ್ ಪಕ್ಕದಲ್ಲೇ ಇರುವಂಥ ಮನ್ಮಂದಿರ್ ಘಾಟ್ ಕಡೆ ಬಂದು ವಾರಾಹಿ ಅಮ್ಮನವರ ದರ್ಶನ ಪಡಿಬಹುದು. ಈ ದೇವಸ್ಥಾನ ಬೆಳಗ್ಗೆ 7:30ಯಿಂದ 9:30 ಮಾತ್ರ ಓಪನ್ ಇರುತ್ತೆ. ಟೈಮ್ ನೋಡಿ ಇಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡು ಬರೋದು ತುಂಬಾ ಸೂಕ್ತ. ವಾರಾಹಿ ಅಮ್ಮನವರು ಕಾಶಿಯ ಗ್ರಾಮ ದೇವತೆ. ರಾತ್ರಿ ಎಲ್ಲ ತಿರುಗಿ ನಂತರ ಬೆಳಗ್ಗೆ ಅಮ್ಮನವರು ಮಲಗುವ ಸಮಯ ಆದ ಕಾರಣ ಇಲ್ಲಿ ದೇವಸ್ಥಾನ ತುಂಬ ಕಮ್ಮಿ ಸಮಯ ತೆಗೆದಿರ್ತಾರೆ ಅಂತ ಹೇಳ್ತಾರೆ. ಅಮ್ಮನ ಸ್ವರೂಪ ಉಗ್ರ ರೂಪ ಅಂತೆ. ಹಾಗಾಗಿ ಇಲ್ಲಿನ ಐನವರು ಸಹ 10 ನಿಮಿಷಕ್ಕಿಂತ ಜಾಸ್ತಿ ಅಲ್ಲಿ ಪೂಜೆ ಮಾಡೋದಕ್ಕಿರಲ್ಲ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಅಮ್ಮನ ದರ್ಶನವನ್ನು 2 ರಂಧ್ರಗಳಿಂದ ಮಾಡ್ಬೋದು. ಒಂದರಲ್ಲಿ ಮುಖದ ದರ್ಶನ ಆದರೆ ಇನ್ನೊಂದರಲ್ಲಿ ಪಾದದ ದರ್ಶನವನ್ನು ನಾವು ಇಲ್ಲಿ ಪಡಿಬಹುದು. ನೆಕ್ಸ್ಟ್ ನಮ್ಮ ಪಯಣ ಅಷ್ಟದಶ ಶಕ್ತಿಪೀಠಗಳಲ್ಲಿ ಒಂದಾದ ಕಾಶಿ ವಿಶಾಲಾಕ್ಷಿ ಅಮ್ಮನವರ ದರ್ಶನ.
ಪುಟ್ಟ ಸಂಧಿಗಳಲ್ಲಿ ಈಸಿಯಾಗಿ ನಾವು ತಪ್ಪಿ ಹೋಗೋ ಸಾಧ್ಯತೆ ಇದ್ದೇ ಇದೆ ಇಲ್ಲಿ. ಹಾಗಾಗಿ ರೂಟ್ ಸೈನ್ಸ್ ಫಾಲೋ ಮಾಡೋದು ಮತ್ತು ಭಕ್ತಾದಿಗಳನ್ನು ಫಾಲೋ ಮಾಡೋದು ಒಳ್ಳೆಯದು. ಭಕ್ತಾದಿಗಳು ವಾಪಸ್ ಬರೋರು ಇರ್ತಾರೆ, ಅವ್ರ ಹತ್ರ ನಾವು ಕೇಳಿ ಸಹ ನಾವು ಅಮ್ಮನವರ ದರ್ಶನ ಪಡೆಯೋದಕ್ಕೆ ಹೋಗ್ಬೋದು. ಇಲ್ಲಿ ಶಾಪ್ಸಲ್ಲಿ ಕೇಳಿದ್ರು ಅವರು ಸುಲಭವಾಗಿ ನಮಗೆ ಗೈಡ್ ಮಾಡ್ತಾರೆ. ಆದರೆ ಅಪ್ಪಿತಪ್ಪಿನೂ ಗೂಗಲ್ ಮ್ಯಾಪ್ಸ್ ಮಾತ್ರ ಫಾಲೋ ಮಾಡಲೇಬೇಡಿ. ಅದನ್ನು ಫಾಲೋ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗಿ ದಾರಿ ಅಲ್ಲಿ ಮಿಸ್ ಆಗೋದಂತೂ ಗ್ಯಾರಂಟಿ. ವಿಶಾಲಾಕ್ಷಿ ಅಮ್ಮನವರ ದರ್ಶನದ ನಂತರ ನಾವು ಅನ್ನಪೂರ್ಣೇಶ್ವರಿಯ ದರ್ಶನಕ್ಕೆ ಹೋಗೋಣಂತೆ. ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನದಿಂದ ವಿಶ್ವನಾಥನ ದೇವಸ್ಥಾನದ ಕಡೆಗೆ ಬಂದು ಅನ್ನಪೂರ್ಣೇಶ್ವರಿ ಟೆಂಪಲ್ ಕಡೆ ಅಂತ ಯಾರನ್ನು ಕೇಳಿದ್ರು ಗೈಡ್ ಮಾಡ್ತಾರೆ. ದಾರಿ ಮಧ್ಯದಲ್ಲಿ ಸಾಕ್ಷಿ ಗಣಪತಿ ಮತ್ತು ದುಂಡಿ ಗಣಪತಿಯ ದರ್ಶನ ಪಡೆಯೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಯಾವುದೇ ಶಾಪ್ಸ್ನಲ್ಲಿ ಬೇಕಾದರೂ ನಾವು ಫುಟ್ವೇರ್ನ ಬಿಡ್ಬೋದು. ಆದರೆ ಅಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಮಾತ್ರ ಅವರು ಇಟ್ಕೊಳ್ಳೋದಕ್ಕೆ ಬಿಡ್ತಾರೆ. ಚೀಟ್ ಮಾಡೋ ಅವಕಾಶ ಸಾಕಷ್ಟು ಇದೆ. ಯಾಕಂದರೆ ನಾವು ಇಡುವಾಗ ಅವ್ರು ಏನೂ ಹೇಳಲ್ಲ, ಆದರೆ ನಾವು ಅದನ್ನು ವಾಪಸ್ ತೊಗೊಳಕ್ಕೆ ಹೋದಾಗ ಈ ಒಂದು ವಿಷಯನ ಅವ್ರು ಹೇಳೋದಂತೂ ಗ್ಯಾರಂಟಿ. ಸೊ ಹುಷಾರಾಗಿರಿ. ಯಾವುದೇ ಒಂದು ದೇವಸ್ಥಾನದ ಮುಂದೆ ಬೇಕಾದರೂ ಫುಟ್ವೇರ್ನ ಬಿಡ್ಬೋದು. ಸೊ ಹಾಗಾಗಿ ಅದರ ಯೋಚನೆ ಇಲ್ಲವೇ ಇಲ್ಲ. ಶಾಪ್ಸ್ ಅವ್ರು ಬಂದು ಇಲ್ಲಿಡಿ ಅಲ್ಲಿಡಿ ಅಂತ ಹೇಳಿದಾಗ ಅದಕ್ಕೆ ಯಾಮಾರಿದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಕಾಶಿ ವಿಶಾಲಾಕ್ಷಿಯ ದರ್ಶನ ಆಯಿತು, ಅನ್ನಪೂರ್ಣೇಶ್ವರಿಯ ದರ್ಶನ ಆಯಿತು. ನಂತರ ನಮ್ಮ ಉಳಿದಿರೋದು ಅಂದರೆ ಕಾಶಿ ವಿಶ್ವನಾಥನ ದರ್ಶನ ಅಲ್ವಾ? ಅದಕ್ಕೆ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿ ಈ ರೀತಿ ಆ ದೇವಸ್ಥಾನದ ಕಾಂಪೌಂಡ್ ಏನಿದೆ ಆ ಕಡೆಯಿಂದನೇ ನಾವು ಎಂಟ್ರೆನ್ಸ್ ನಂಬರ್ 4ಗೆ ಬರ್ಬೋದು. ಈ ಗೇಟ್ ನಂಬರ್ 4 ಏನಿದೆ ಇಲ್ಲಿ ಬೇಕಾದರೂ ನಾವು ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೋದು. ಆದರೆ ನಾವಿವತ್ತು ಕಾಶಿ ವಿಶ್ವನಾಥ್ ಕಾರಿಡಾರ್ ಕಡೆಯಿಂದ ಹೋಗೋಣಂತೆ.
ಅಲ್ಲಿ ಯಾರಿಗೆ ಬೇಕಾದರೂ ಕೇಳಿದ್ರೆ ಅವರು ಆ ಕಡೆಗೆ ಹೋಗೋದು ಹೇಗೆ ಅಂತ ಗೈಡ್ ಮಾಡ್ತಾರೆ. ಆ್ಯಸ್ ಯೂಶುವಲ್ ಎಲ್ಲರಿಗೂ ಅಲ್ಲಿ ಎಲ್ಲ ಭಾಷೆನೂ ಬರುತ್ತೆ. ಸೊ ಈಸಿಯಾಗಿ ನಾವು ಕಮ್ಯುನಿಕೇಟ್ ಸಹ ಮಾಡ್ಬೋದು. ಮೇನ್ ಟೆಂಪಲ್ ಹತ್ರನೇ ಫುಟ್ವೇರ್ ಸ್ಟ್ಯಾಂಡ್ ಇದೆ, ಮೊಬೈಲ್ ಡೆಪಾಸಿಟ್ ಲಾಕರ್ ಇದೆ, ಲಗೇಜ್ ಡೆಪಾಸಿಟ್ ಲಾಕರ್ಗಳು ಸಹ ಸೌಕರ್ಯವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಫ್ರೀ ಸರ್ವಿಸ್. ನೆನಪಿರಲಿ, ಬೇರೆ ಎಲ್ಲೂ ನೀವು ಇಡದೆ ಇಲ್ಲೇ ಮೇನ್ ಟೆಂಪಲ್ ಹತ್ರನೇ ನೀವು ಇದನ್ನೆಲ್ಲ ನೀವು ಅವರು ನಮಗೆ ಸುಲಭವಾಗಿ ಎಲ್ಲ ಸೌಕರ್ಯ ಮಾಡಿಕೊಟ್ಟಿರೋದನ್ನು ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ಫ್ರೆಶ್ ವಾಟರ್ ಸಹ ಕುಡಿಯೋದಕ್ಕೆ ಸಿಗುತ್ತೆ. ನೆನಪಿದೆಯಾ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಮ್ಯೂಸಿಯಂ ಬಗ್ಗೆ ನಾನು ಹೇಳಿದ್ದೆ. ಆ ಮ್ಯೂಸಿಯಂ ಸಹ ನಿಮಗೆ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ಇಂಟ್ರೆಸ್ಟ್ ಇದೆ, ಚೆಕ್ಔಟ್ ಮಾಡಿ. ನಮಗೆ ಸಮಯದ ಅಭಾವ ಇದ್ದ ಕಾರಣ ನಾವು ಅದನ್ನು ವಿಸಿಟ್ ಮಾಡೋದಕ್ಕಾಗಿಲ್ಲ. ಒಳಗಡೆ ಫೋನ್ ಅಥವಾ ಕ್ಯಾಮ್ರಾ ಅಲೋ ಇಲ್ದಿರೋ ಕಾರಣ ನಾನು ಕೆಲವೊಂದು ಪಿಕ್ಚರ್ಸ್ನ ನಾನು ಇಲ್ಲಿ ಕಾಶಿ ವಿಶ್ವನಾಥನ ಪಿಕ್ಚರ್ಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆಟೋ ರಿಕ್ಷಾ ಅಥವಾ ಸೈಕಲ್ ರಿಕ್ಷಾದಲ್ಲಿ ವಾರಣಾಸಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಾವು ಹೋಗ್ಬೋದು. ಆದರೆ ಕೇಳಿದಷ್ಟು ಕೊಡೋದಕ್ಕೆ ಹೋಗಬೇಡಿ, ತುಂಬಾ ಬಾರ್ಗೇನ್ ಮಾಡಲೇಬೇಕು ಇಲ್ಲಿ. ವಾರಣಾಸಿಯ ಸ್ಟ್ರೀಟ್ ಶಾಪಿಂಗ್ ಅಂತೂ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಅದರ ಒಂದು ತುಣುಕನ್ನು ನೀವು ಇಲ್ಲಿ ನೋಡ್ಬೋದು. ಕೆಲವೊಂದು ರೀಸನಬಲ್ ಆಗಿತ್ತು, ಕೆಲವೊಂದು ವರ್ತ್ ಅಲ್ಲ ಅಂತಲೂ ಅನ್ನಿಸ್ತು. ಸ್ಟ್ರೀಟ್ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹಾಗೆ ಘಾಟ್ವರೆಗೂ ಹೋಗೇ ಬಿಟ್ವಿ. ಘಾಟ್ಸ್ ಮತ್ತು ಗಂಗಾ ನದಿಯ ಮತ್ತೊಂದು ಸುಂದರವಾದ ದೃಶ್ಯವನ್ನು ನಿಮಗಾಗಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವಂತೂ ಸ್ವಲ್ಪ ಸ್ಟ್ರೀಟ್ ಶಾಪ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಘಾಟ್ ಕಡೆಗೆ ಹೋದಾಗ ತುಂಬಾ ಸುಂದರವಾಗಿ ಅನಿಸ್ತು. ಬಿಸಿಲು ಜಾಸ್ತಿ ಇದ್ದ ಕಾರಣ ಆ ನದಿಯನ್ನು ನೋಡ್ತಾ ಇದ್ದರೆ ಆ ಬಿಸಿಲೆಲ್ಲ ಮರೆತು ಹೋಗಿ ಆ ಒಂದು ಸುಂದರವಾದ ದೃಶ್ಯ ನೋಡ್ತಾ ಮೈಮರೆತು ಹೋದ್ವಿ. ನಿಮ್ಗೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಬೆಳಗ್ಗೆ ಆದ್ರೇನು, ಮಧ್ಯಾಹ್ನ ಆದ್ರೇನು, ರಾತ್ರಿ ಆದ್ರೇನು, ಎಲ್ಲ ಟೈಮಲ್ಲೂ ಆ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡೋರಂತೂ ಕಮ್ಮಿ ಇರಲಿಲ್ಲ. ತುಂಬಾ ಜನ ತುಂಬಿಕೊಂಡಿದ್ರು. ನಿಮಗಿಲ್ಲಿ ಸಣ್ಣ ಸಣ್ಣ ಗಲ್ಲಿಗಳನ್ನು ನಾನು ತೋರಿಸೋ ಒಂದು ಪ್ರಯತ್ನನ ಮಾಡಿದ್ದೀನಿ. ಸ್ಟ್ರೀಟ್ ಶಾಪಿಂಗೇ ಅಲ್ಲ, ಘಾಟ್ಸೇ ಅಲ್ಲ, ಗಂಗಾ ನದಿಯೇ ಅಷ್ಟೇ ಅಲ್ಲದೆ ಇಲ್ಲಿ ದಾರಿ ಸಹ ತುಂಬಾ ನ್ಯಾರೋ ಆಗಿದೆ. ಅದನ್ನು ನಿಮ್ಮ ಮುಂದೆ ತೊಗೊಂಬರೋದು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ವಿಡಿಯೋ ಎಡಿಟ್ ಮಾಡುವಾಗ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಬಂತು. ಏನಂತೀರಾ, ಇಷ್ಟು ಸಣ್ಣ ಗಲ್ಲಿಗಳಿದೆ ಅಲ್ಲ, ಎಷ್ಟು ರಿನೋವೇಷನ್ ಮಾಡಬೇಕು ಅಂದರೆ ಇಲ್ಲಿಗೆ ಎಲ್ಲ ಹೇಗೆ ತೊಗೊಂಬರ್ತಾರಪ್ಪ ಅಂತ ಅನ್ನಿಸ್ತಾ ಇತ್ತು. ಎಸ್ಪೆಷಲಿ ಈ ಮೂಟೆಗಳು ನೋಡಿದಾಗ ನನ್ನ ತಲೆಯಲ್ಲಿ ಓಡಿದಂಥ ಪ್ರಶ್ನೆ ಇದು. ಇಷ್ಟು ಸಣ್ಣ ದಾರಿಯಲ್ಲೂ ಸಹ ಎಷ್ಟೊಂದು ಆಟೋಗಳು ಓಡಾಡುತ್ತೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ಅಲ್ಲಿ ಟೂ ವೀಲರ್ಗಳು ಓಡಾಡುತ್ತೆ. ಅದು ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ನನಗಂತೂ ತುಂಬಾ ಆಶ್ಚರ್ಯ ಆಯಿತು. ಎಷ್ಟು ಸುಂದರವಾಗಿದೆ ಅಲ್ಲ. ಈ ರೀತಿ ಗಂಗಾ ನದಿಯನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಮನಸ್ಸಲ್ಲಿ ಇರುವಂಥ ಯಾವುದೇ ಒಂದು ಯೋಚನೆ ಇರ್ಬೋದು, ತುಂಬಾ ನಿರಾಳವಾಗಿ ಒಂಥರ ಮನಸ್ಸೆಲ್ಲ ಒಂಥರ ತುಂಬಾ ಪೀಸ್ಫುಲ್ ಅನಿಸುತ್ತೆ. ಅಲ್ಲಿ ನಿಜವಾಗ್ಲೂ ನೋಡುವಾಗ ಅಷ್ಟೇ ಅಲ್ಲದೆ ನನಗೀಗ ವಿಡಿಯೋ ಎಡಿಟ್ ಮಾಡುವಾಗಲೂ ನನಗೆ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಗೊತ್ತಾ. ಮನಸ್ಸೆಲ್ಲ ತುಂಬಾ ಪೀಸ್ಫುಲ್ ಅನ್ನಿಸ್ತಾ ಇದೆ. ನಿಮ್ಮಲ್ಲೂ ಯಾರಿಗಾದರೂ ಇದೇ ರೀತಿ ಅನುಭವ ಆಗಿದೆಯಾ? ಶೇರ್ ಮಾಡ್ಕೊಳ್ಳೋ ಹಾಗಿದ್ದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ಇಲ್ಲ ಕಮೆಂಟ್ ಮಾಡ್ತೀನಿ ಅಂದರೆ ಕಮೆಂಟ್ ಸಹ ಮಾಡಿ ನನಗೆ ತಿಳಿಸ್ಬೋದು. ವಾರಣಾಸಿಗೆ ಹೋಗಿ ಅಲ್ಲಿಯ ಫೇಮಸ್ ತಿಂಡಿಗಳನ್ನು ರುಚಿ ನೋಡದೇ ಇದ್ರೆ ಆಗುತ್ತಾ? ನಮಗೆ ಇದ್ದಂಥ ಸ್ವಲ್ಪ ಸಮಯದಲ್ಲಿ ನಾವು ಕೆಲವೊಂದು ತಿಂಡಿಗಳನ್ನು ಟೇಸ್ಟ್ ಮಾಡಿದ್ವಿ. ಇಲ್ಲಿನ ಬ್ರಂಚ್ಗೆ ನಾವು ಕಚೋರಿ ಮತ್ತು ಆಲೂ ಸಬ್ಜಿ ಸಹ ತೊಗೊಂಡ್ವಿ. ಆದರೆ ಅದರ ಫೋಟೋ ಅಥವಾ ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರ್ತೋಯ್ತು. ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಬೇರೆ ಏನೆಲ್ಲ ನಾವು ತಿಂದ್ವಿ ಅಂತ ನೀವು ವಿಡಿಯೋದಲ್ಲಿ ನೋಡಬಹುದು. ಬನಾರಸ್ಗೆ ಹೋಗಿ ಬನಾರಸ್ ಪಾನ್ ಮಿಸ್ ಮಾಡಿದ್ರೆ ಆಗುತ್ತಾ?
ಆದರೆ ನಮಗೆ ಇಲ್ಲಿನ ಪಾನ್ ಅಷ್ಟಾಗಿ ಏನೂ ಇಷ್ಟ ಆಗಿಲ್ಲ. ಬಹುಶಃ ನಾವು ತಗೊಂಡಂಥ ಜಾಗದಲ್ಲಿ ಅಷ್ಟು ಚೆನ್ನಾಗಿ ಮಾಡಿಲ್ವೇನೋ ಅಂತ ನಮಗನ್ನಿಸ್ತು. ಇಲ್ಲಿಗೆ ನಮ್ಮ ವಾರಣಾಸಿಯ ಸೀರೀಸ್ ಎಂಡ್ ಮಾಡುವಂಥ ಸಮಯ ಬಂದೇ ಬಿಡ್ತು ಸ್ನೇಹಿತರೆ. ಮುಂದಿನ ಸೀರೀಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದು ಅಂತ ತಿಳ್ಕೊಳ್ಳೋವಂಥ ಕುತೂಹಲ ಇದೆಯಾ? ಹಾಗಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಆಗ ಕ್ವಿಕ್ಕಾಗಿ ನಿಮಗೆ ನಾನು ವಿಡಿಯೋ ಹಾಕ್ತಿದ್ದಂತೆ ನೋಟಿಫೈ ಆಗುತ್ತೆ. ನೀವು ವಿಡಿಯೋನ ನೋಡ್ಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಆಗ ಇನ್ನಷ್ಟು ಜನರನ್ನು ಈ ವಿಡಿಯೋ ತಲುಪೋ ಹಾಗೆ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಹರ್ ಹರ್ ಮಹಾದೇವ್.